ಹತ್ತಿರದ ಉಡುಪಿಯಲ್ಲಿ ಪೀಠ ಸ್ಥಾಪನೆ ಬೇಕಾಗಿ, ಹತ್ತಿರದ ಉಡುಪಿಯಲ್ಲಿ ಪೀಠ ಸ್ಥಾಪನೆ ಬೇಕಾಗಿ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಾದ ಕೊಡಗು, ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಈ 6 ಜಿಲ್ಲೆಗಳಿಗೆ ಉಡುಪಿಯನ್ನ ಕೇಂದ್ರೀಕರಿಸಿಕೊಂಡು ಹೈಕೋರ್ಟಿನ ವಿಭಾಗೀಯ ಪೀಠವನ್ನು ಉಡುಪಿಯಲ್ಲಿ ಸ್ಥಾಪಿಸಲು ಪ್ರಯತ್ನಗಳು ಆರಂಭವಾಗಿವೆ. ತಲೆಮಾರುಗಳುರುಳಿ ಕಾಲ ಸರಿದಾಗ ಅಲೆದಾಡಿ ಬೇಸತ್ತು ಜೀವನೊಂದಾಗ, ಹತ್ತಿರದ ಉಡುಪಿಯಲ್ಲಿ ಪೀಠ ಸ್ಥಾಪನೆ ಬೇಕಾಗಿ, ಹತ್ತಿರದ ಉಡುಪಿಯಲ್ಲಿ ಪೀಠ ಸ್ಥಾಪನೆ ಬೇಕಾಗಿ. ಈ ಬೇಡಿಕೆಯ ಪೂರೈಕೆ ಅಗತ್ಯ ಕಂಡಾಗ ಕೇಳಿರಿ ನಮ್ಮ ಮನವಿಯ, ಆಲಿಸಿ ವಿನಂತಿಯ. ಉಡುಪಿಯಲ್ಲಿಯೇ ಕರಾವಳಿ ಪೀಠ ಎಂದು ನಾಮಕರಣದೊಂದಿಗೆ ಹೈಕೋರ್ಟ್ನ ವಿಭಾಗೀಯ ಪೀಠವನ್ನ ಸ್ಥಾಪಿಸಲು ಉಡುಪಿ ವಕೀಲರ ಸಂಘ ಯೋಜನೆ ರೂಪಿಸಿದೆ. ಉಡುಪಿಯ ನ್ಯಾಯಾಲಯ ಹಾಗೂ ವಕೀಲರ ಸಂಘ ಸ್ಥಾಪನೆಯಾಗಿ ಬರೋಬ್ಬರಿ 125 ವರ್ಷಗಳೇ ಕಳೆದಿವೆ. ಶತಮಾನೋತ್ತರ ಬೆಳ್ಳಿ ಹಬ್ಬದ ಶುಭ ಗಳಿಗೆಯಲ್ಲಿ ಜಿಲ್ಲೆಯಲ್ಲೊಂದು ಹೈಕೋರ್ಟಿನ ವಿಭಾಗೀಯ ಪೀಠ ಆಗಬೇಕು ಅಂತ ಜಿಲ್ಲೆಯ ಹಿರಿಯ ನ್ಯಾಯವಾದಿಗಳ ತಂಡ ಕಡತಗಳನ್ನು ಸಿದ್ಧಪಡಿಸಿದೆ. ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣದಲ್ಲಿ 20% ಪ್ರಕರಣಗಳು ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ, ಶಿವಮೊಗ್ಗ ಜಿಲ್ಲೆಗಳಿಗೆ ಸಂಬಂಧಿಸಿದ್ದಾಗಿದೆ. ಉಡುಪಿ ಸೇರಿದಂತೆ ಈ 6 ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳು ಆದೇಶಿಸಿದ ಪ್ರಕರಣದಲ್ಲಿ 50% ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆಯಾಗುತ್ತದೆ. ಇದರಿಂದ ಕಕ್ಷಿದಾರರಿಗೆ ರಾಜಧಾನಿಗೆ ತೆರಳಿ ಅಲ್ಲಿ ವಕೀಲರನ್ನ ನೇಮಿಸಿಕೊಂಡು ವಿಚಾರಣೆಗೆ ಹಾಜರಾಗಲು ದುಬಾರಿಯಾಗುತ್ತಿದೆ. ಉಡುಪಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪಿತವಾಗುವುದರಿಂದ ಈ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಹೈಕೋರ್ಟ್ ಪೀಠ ಸ್ಥಾಪನೆ ಸಂಬಂಧ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಕೇಳಿರಿ ನಮ್ಮ ಮನವಿಯ, ಆಲಿಸಿ ವಿನಂತಿಯ, ಕೇಳಿರಿ ನಮ್ಮ ಮನವಿಯ, ಆಲಿಸಿ ವಿನಂತಿಯ. ವಿಷಯಗಳ ಭಾರ ತಲೆಯ ತಿಂದಾಗ ಕಲಹಕ್ಕೆ ಅಂತ್ಯವ ಕಾಣದಿದ್ದಾಗ, ನ್ಯಾಯಪೀಠದ ಬೆನ್ನೇರಿ ದೂರ ದೂರಿಗೆ ಹೋದಾಗ, ನ್ಯಾಯಪೀಠದ ಬೆನ್ನೇರಿ ದೂರ ದೂರಿಗೆ ಹೋದಾಗ, ಈ ದಾರುಣ ಸ್ಥಿತಿಗೆ ಮುಕ್ತಾಯ ಇಲ್ಲದಾಗ, ಕೇಳಿರಿ ನಮ್ಮ ಮನವಿಯ, ಆಲಿಸಿ ವಿನಂತಿಯ, ಕೇಳಿರಿ ನಮ್ಮ ಮನವಿಯ, ಆಲಿಸಿ ವಿನಂತಿಯ. ಹೈಕೋರ್ಟ್ ಪೀಠ, ಕರಾವಳಿ ಪೀಠ ಉಡುಪಿಯಲ್ಲಿ ಆಗುವ ಅಗತ್ಯತೆ ಇದೆ. 7 ಜಿಲ್ಲೆಯ ಜನರಿಗೆ ಉಡುಪಿಯಲ್ಲಿ ಕರಾವಳಿ ಪೀಠ ಆದಲ್ಲಿ ತುಂಬ ಸಹಕಾರ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿಂದ ಬೆಂಗಳೂರಿಗೆ 500 ಕಿಲೋಮೀಟರ್ ದೂರ ಹೋಗಿ ವ್ಯಾಜ್ಯವನ್ನು ನಡೆಸುವಂಥದ್ದು, ನ್ಯಾಯವನ್ನು ಪಡೆಯುವಂಥದ್ದು ತುಂಬ ಕಷ್ಟಕರ ಆಗಿದೆ. ಈ ಕಾರಣದಿಂದ ಹೈಕೋರ್ಟ್ ಪೀಠ ಉಡುಪಿಯಲ್ಲಿ ಸ್ಥಾಪನೆ ಆಗಬೇಕು ಅನ್ನೋದು ಉಡುಪಿಯ ಮತ್ತು 6 ಜಿಲ್ಲೆಯ ಜನರ ಆಸೆ. ನಮಗೆ ಕರಾವಳಿಯಲ್ಲಿ ಒಂದು ಹೈಕೋರ್ಟ್ ಪೀಠ ಬೇಕು. ಯಾಕಂತ ಹೇಳಿದರೆ ನಮಗೆ ದೂರದ ಬೆಂಗಳೂರಿನಲ್ಲಿ ನಮಗೆ ನ್ಯಾಯ ಸಿಗಲಿಕ್ಕೆ ಕಷ್ಟ. ನಾವು ಅಪೀಲ್ ಮಾಡ್ತೇವೆ, ರಿಟ್ ಹಾಕ್ತೇವೆ, ಆದರೆ ಕೂಡಲೇ ನ್ಯಾಯ ಸಿಗುವುದಿಲ್ಲ. ವರ್ಷಾನುಗಟ್ಟಲೆ ಹೋಗ್ತದೆ, 10 ವರ್ಷ 15 ವರ್ಷ ಹೋಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಕಕ್ಷಿಗಾರರಿಗೆ ಬಹಳ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಕರಾವಳಿಯಲ್ಲಿ ಒಂದು ನ್ಯಾಯಪೀಠ ಸ್ಥಾಪನೆ ಆದರೆ ನಮ್ಮ ಕರಾವಳಿ ಜನರಿಗೆ, ಅಂದರೆ ಸುಮಾರು 6 ಜಿಲ್ಲೆಗಳಿಗೆ, ಶಿವಮೊಗ್ಗ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ, ಬೇರೆ ಬೇರೆ ನಮ್ಮ ಉಡುಪಿಯ ಪರಿಸರದ ಜಿಲ್ಲೆಗಳಿಗೆ ಇದು ಬಹಳ ಅನುಕೂಲ ಆಗ್ತದೆ. ಬೇಗ ಕೇಸಸ್ ಡಿಸ್ಪೋಸ್ ಆದರೆ ಜನರಿಗೆ ಶೀಘ್ರ ನ್ಯಾಯ ಸಿಗ್ತದೆ. ಇದಕ್ಕೋಸ್ಕರ ನಾವೊಂದು ಗೀತೆ, ನಾವು ಬೇರೆ 3-4 ಜನ ವಕೀಲರು ಸೇರಿಕೊಂಡು ಗೀತೆ ರಚನೆ ಮಾಡಿ ಅದೊಂದು ರೆಕಾರ್ಡ್ ಮಾಡಿದ್ದೇವೆ. ಇದು ಎಲ್ಲ ಜನರಿಗೆ ಮುಟ್ಟಬೇಕು. ಯಾವುದಕ್ಕೂ ನಮಗೆ ಸಾರ್ವಜನಿಕರ ಬೆಂಬಲ ಬೇಕು. ಅವರೆಲ್ಲರೂ ಒಟ್ಟಾದರೆ ನಾವು 4 ಜನ ಕೈ ಜೋಡಿಸಿ ಆಗುವುದಿಲ್ಲ. ವಕೀಲರು ಕೈ ಜೋಡಿಸಬೇಕು, ಬಹಳ ಮುಖ್ಯವಾಗಿ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು.
ಎಲ್ಲರ ಮನವಿಯನ್ನು ನಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟ್ನವರು ಮನವಿ ಅವತ್ತು ಸ್ವೀಕಾರ ಮಾಡಬೇಕು. ಅಲ್ಲದೆ ಸರ್ಕಾರ ಅವರು ಕೂಡ ಸ್ವೀಕಾರ ಮಾಡಿ ನಮಗೆ ಅತ್ಯಂತ ಶೀಘ್ರದಲ್ಲೇ ಉಡುಪಿ ಅಲ್ಲಿ ಅಥವಾ ಮುಲ್ಕಿಯಲ್ಲಿ ಅಂದರೆ ಮಂಗಳೂರಿನಲ್ಲಿ ಕೂಡ ಪ್ರಯತ್ನ ಮಾಡ್ತಾರೆ ಒಂದು ನ್ಯಾಯಪೀಠ ಕರಾವಳಿ ಪೀಠ ಸ್ಥಾಪನೆ ಆಗಬೇಕು ಅಂತ ನಮ್ಮ ಆಶಯ. ರಾಜ್ಯ ಹೈಕೋರ್ಟ್ನ ಕರಾವಳಿ ಪೀಠವನ್ನು ನಮ್ಮ ಉಡುಪಿಯಲ್ಲಿ ಮಾಡಬೇಕೆಂಬುದು ನಮ್ಮ ಭಾಳ ದಿನಗಳ ಕನಸು. ನಾವು ಕೇಳುವುದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಒಂದೊಮ್ಮೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಅದಕ್ಕೆ ತಾಗಿಕೊಂಡಿರುವಂತಹ ಚಿಕ್ಕಮಗಳೂರು, ಕೊಡಗು ಮತ್ತು ಇತರ ಶಿವಮೊಗ್ಗ ಈ ಜಿಲ್ಲೆಗಳನ್ನು ಕನ್ಸಿಡರ್ ಮಾಡಿದಾಗ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿರುವ ಬಾಕಿ ಇರುವ ಪ್ರಕರಣಗಳಲ್ಲಿ ಅತಿ ಹೆಚ್ಚು 30-35% ಪ್ರಕರಣಗಳು ಈ ಜಿಲ್ಲೆಗಳಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯವರು ಒಂದು ಪ್ರಕರಣದಲ್ಲಿ ಬೇಲ್ ಮ್ಯಾಟರ್ ಆಗಿರ್ಬೋದು, ಸಿವಿಲ್ನ ರಿಟ್ ಪಿಟಿಷನ್ಸ್ ಆಗಿರ್ಬೋದು, ರಿವಿಷನ್ ಪಿಟಿಷನ್ಸ್ ಆಗಿರ್ಬೋದು, ಅದಕ್ಕೋಸ್ಕರ ನಾವು ಇವತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿ ವಕೀಲರನ್ನು ಹಿಡಿದು ನ್ಯಾಯವನ್ನು ಪಡೆಯುವಲ್ಲಿ ಜನ ಇವತ್ತು ತುಂಬ ಕಷ್ಟವನ್ನು ಪಡ್ತಾ ಇದ್ದಾರೆ. ಅದೇ ನಮ್ಮ ಹೈಕೋರ್ಟ್ ಪೀಠವನ್ನು ಇವತ್ತು ಉಡುಪಿ ಅಥವಾ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯ ಭಾಗದಲ್ಲಿ ಸ್ಥಾಪನೆ ಮಾಡಿದರೆ ಭಾಳ ಸುಲಭವಾಗಿ ಇವತ್ತು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ನಮ್ಮ 6 ಜಿಲ್ಲೆಗಳ ನ್ಯಾಯವಾದಿಗಳು ಮತ್ತು ಸಾರ್ವಜನಿಕರು ನಾವು ಇವತ್ತು ಒತ್ತಾಯ ಮಾಡೋದು ನಮ್ಮ ಹೈಕೋರ್ಟ್ ಪೀಠವನ್ನು ಉಡುಪಿಯಲ್ಲೇ ಸ್ಥಾಪನೆ ಮಾಡಬೇಕು. ಮತ್ತು ಒಂದು ಪಕ್ಷ ಏನಾದರೂ ಅನಾನುಕೂಲ ಆದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯಭಾಗದಲ್ಲಿ ಅದು ಮೂಲ್ಕಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮೂಲ್ಕಿ ಆದರೂ ಕೂಡ ಇವತ್ತು ನಮಗೇನು ತೊಂದರೆ ಇಲ್ಲ, ಅಲ್ಲಿ ಕೂಡ ಹೈಕೋರ್ಟ್ ಪೀಠವನ್ನು ಮಾಡಬೇಕು ಮತ್ತು ಜನರಿಗೆ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ನ್ಯಾಯದಾನ ಆಗುವಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಸರ್ಕಾರ ಮಾಡಬೇಕೆಂಬುದನ್ನು ಹೇಳ್ತಾ, ಸೊ ನಾವು ಉಡುಪಿಯಲ್ಲಿ ಒಂದು ಹೈಕೋರ್ಟ್ ಪೀಠ ಆಗಬೇಕು ಅನ್ನೋದರ ಬಗ್ಗೆ ಒಂದು ಗೀತೆ ಮಾಡಿದ್ದೇವೆ. ಆ ಕುರಿತು ಹೇಳಬೇಕಾದ್ರೆ ನಮ್ಮದೇ ಒಬ್ಬರು ರಿಲೇಟಿವ್ ಅವರು ರೋಹಿಣಿ ಶಕ್ತಿಪೀಠ ಉಡುಪಿ ಅವರು ಒಂದು ಬರೀತಾರೆ ಸಾಹಿತ್ಯ ಇದಕ್ಕೆ. ಅವರು ಬರೆದು ಮತ್ತು ನಾನು ಅದಕ್ಕೆ ಒಂದು ರಾಗ ಸಂಯೋಜನೆ ಮಾಡ್ತೇನೆ. ಅದರಂತೆಯೇ ನಮ್ಮ ಆನಂದ್ ಪೆರಡೂರು ಹಾಗೆ ಮದನ್ ಮಣಿಪಾಲ್ ಇವರ ಒಂದು ಸಹಾಯ ಹಸ್ತದಿಂದ ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ರೆಕಾರ್ಡಿಂಗ್ ಮಾಡಿ ಇವತ್ತು ಅದನ್ನು ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೇವೆ. ಅದರ ಲಿಂಕ್ ಉಂಟು, ಎಲ್ಲರೂ ಕೇಳ್ಬೋದು. ಸೊ ಈ ಈ ಸಾಂಗ್ ಏನಿದೆ ಅದು ನಾವು ತುಂಬ ಆಸೆಯಿಂದ ಮತ್ತು ತುಂಬ ಹಂಬಲದಿಂದ ಮಾಡಿದ್ದೇವೆ. ಅಂತ ಹೇಳಿದರೆ ಇದು ನ್ಯಾಯವಾದಿಗಳಿಗಿಂತ ಇದು ಸಾರ್ವಜನಿಕರಿಗೆ ಒಂದು ಹೆಲ್ಪ್ ಆಗಬೇಕು, ಅವರ ಪರವಾಗಿ ನಾವು ಈ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ, ಅದು ರೀಚ್ ಆಗಬೇಕು. ಸೊ ತುಂಬ ಒಳ್ಳೆಯದಿದೆ ಸಾಂಗ್. ನಾವು ಆದಷ್ಟು ಚಂದ ಮಾಡಿ ಅದನ್ನು ಹಾಡಲಿಕ್ಕೆ ಎಲ್ಲ ಟ್ರೈ ಮಾಡಿದ್ದೇವೆ. ರೇವತಿ ರಾಗದಲ್ಲಿ ನಾನು ಆ ರಾಗ ಸಂಯೋಜನೆಯನ್ನು ಮಾಡಿದ್ದೇನೆ. ಸೊ ತುಂಬ ಖುಷಿ ಆಗ್ತದೆ ಕೇಳಲಿಕ್ಕೆ. ಸೊ ನೀವೆಲ್ಲರೂ ಕೇಳಬೇಕು ಅಂತ ನಾನು ಕೋರ್ತೇನೆ. ಇದೇ ವೇಳೆ ಕರಾವಳಿಯಲ್ಲಿ ಪೀಠ ಸ್ಥಾಪನೆಗಾಗಿ ವಕೀಲರು ಸೇರಿ ಸುಂದರ ಹಾಡೊಂದನ್ನು ಕಟ್ಟಿದ್ದಾರೆ. ಸುಂದರ ಹಾಡು ಕರಾವಳಿಯ ಜನಮಾನಸದಲ್ಲಿ ಬಹುಕಾಲ ಉಳಿಯುವಂತಿದ್ದು ಅರ್ಥಪೂರ್ಣವಾಗಿ ಮೂಡಿಬಂದಿದ್ದು ವೈರಲ್ ಆಗ್ತಿದೆ. ನಮ್ಮ ರಜತ ಪೀಠಪುರದಲ್ಲಿ ಉಚ್ಚ ನ್ಯಾಯಪೀಠದಾಲಯ 6 ಜಿಲ್ಲೆಯ ಜನರ ನೆರವಿಗೆ ವ್ಯಾಜ ಕೊನೆಗೊಂಡ